ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಸಂಡೇ ಬ್ಲಾಗು. ನಾನೀಗ ಚಿಕನ್ ಗೀ ರೋಸ್ಟ್ ಮಾಡ್ತಿದ್ದೀನಿ. ಈಗ ಒಂದು ನಿಮಿಷ. ಚಿಕನ್ ಗೀ ರೋಸ್ಟು, ಅದನ್ನು ಫಸ್ಟು ಚಿಕನ್ನ ಮ್ಯಾಗ್ನೇಷನ್ ಮಾಡಿಡಬೇಕು. ಮ್ಯಾಗ್ನೇಷನ್ ಮಾಡಿ ಇಡೋದಕ್ಕೆ ಏನೇನು ಬೇಕು ಅಂದ್ಬಿಟ್ಟು ನಾನು ಹಾಕಿಡ್ತೀನಿ. ನೋಡಿ, ಫಸ್ಟ್ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಈಗ ಚಿಕನ್ ಒಂದು ಅರ್ಧ ಕೆ ಜಿಗೆ ನಾನು ಮಾಡ್ತಿದ್ದೀನಿ. ಚಿಕನ್ ಅರ್ಧ ಕೆ ಜಿ, ಮತ್ತು ಸ್ವಲ್ಪ ಉಪ್ಪು ರುಚಿಗೆ ಸ್ವಲ್ಪ ಹಾಕಬೇಕು, ಜಾಸ್ತಿ ಬೇಡ. ಚಿಕನ್ ನೆನೆಯೋದಕ್ಕೆ ಮಾತ್ರ. ಮತ್ತು ಮೊಸರು 1 ಕೆ ಜಿಗೆ 1 ಬೌಲ್, ಇದು ಅರ್ಧ ಬೌಲ್ ಮೊಸರು. ಮತ್ತು ಅರಿಶಿನ, ಅರಿಶಿನ ಹಾಕ್ತಿದ್ದೀನಿ. ಅರಿಶಿನ ಮತ್ತು ಅಚ್ಚಕಾರದ ಪುಡಿ. ಫುಲ್ಲು ಮಿಕ್ಸ್ ಮಾಡಿಬಿಟ್ಟು ಒಂದು 1/4 ಗಂಟೆ, ಒಂದು 20 ನಿಮಿಷ ನೆನೆಸಿಡಬೇಕು. ಈಗ ನಾನು ಫಾರಮ್ ಕೋಳಿ ಅಂದರೆ ನಾಟಿ ಕೋಳಿ ಥರ ಇರುತ್ತಲ್ಲ, ಮೊಟ್ಟೆ ಕೋಳಿ ಸಾರು ಮಾಡೋದನ್ನು ತೋರಿಸ್ತೀನಿ. ನೋಡಿ, ಈಗ ಇದು 1.25 ಕೆ ಜಿ ಇದೆ. ನೋಡಿ, ಇದು ಮೊಟ್ಟೆ ಕೋಳಿ. ನೋಡಿ, ಇಲ್ಲಿದೆ ಮೊಟ್ಟೆ ಗುಚ್ಚಲೆಲ್ಲ ಇದೆ. ನಾನು ಮೊಟ್ಟೆ ಗುಚ್ಚಲು ಮತ್ತು ಲಿವರು ಇದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಅಷ್ಟು ಒಂದು ಕುಕ್ಕರ್ ಸ್ಟವ್ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಚೆನ್ನಾಗಿ ಕಾಯಲಿ. ಎಣ್ಣೆ ಕಾಯ್ದಿದ್ದಾಗೇನೆ ಒಂದು 4 ಚಿಕ್ಕ ಸಾಂಬಾರು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಟು ಹಾಕ್ತಿದ್ದೀನಿ. ಸಾಂಬಾರು ಈರುಳ್ಳಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಡ್ಲಿಕ್ಕೂ ಹಾಕ್ತೀನಿ. ಸುಮ್ಮನೆ ಒಗ್ಗರಣೆಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ. ನಾನು ಯಾವಾಗಲೂ ಈ ಥರನೇ ಮಾಡೋದು. ಇದು ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು. ನಮ್ಮ ಅಮ್ಮ ಹೇಗೆ ಮಾಡ್ತಿದ್ರು ಅದೇ ಥರ ನಾನು ಮಾಡೋದು. ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರ್ತೀನಲ್ಲ, ಉಪ್ಪು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಟ್ಟು ಚೆನ್ನಾಗಿ ಒಂದು 5-6 ಸರಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನೀರಿಡಬಾರ್ದು, ಬಿಟ್ಟು ಹಾಕ್ತಿದ್ದೀನಿ. ಮಿಕ್ಸ್ ಮಾಡಬೇಕಾದ್ರೆ ನಾನು ಒಂದು ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಕೈಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದರಿಂದ ಸ್ವಲ್ಪ ಶೇಕ್ ಆಗ್ತಿದೆ. ನಾನು ಇದು ಮಾಡ್ಕೊಬೇಡಿ. ನಂತರ ಇದಕ್ಕೆ ಚಿಕನ್ಗೆ ಎಷ್ಟು ಬೇಕೋ ಮತ್ತು ಆಮೇಲೆ ಹಾಕಬೇಕು. ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ತಿದ್ದೀನಿ. ಚೆನ್ನಾಗೆಲ್ಲ ನೀರಲ್ಲಿ ಇದು ಇಂಬ್ರಿಕೊಳ್ಬೇಕು. ನೋಡಿ, ನೀರು ನೋಡಿ, ಈ ಥರ ಎಣ್ಣೆ ಎಲ್ಲ ಬಿಡಬೇಕು. 1/2 ಗಂಟೆ ಚೆನ್ನಾಗಿ ಇಡಬೇಕು. ಇದು ಅರ್ಧಂಬರ್ಧ ಈ ಥರ ಮಾಡಿಬಿಟ್ಟು ನಾವು ಮಸಾಲೆ ಇಟ್ಬಿಟ್ರೆ ಹಸಿ ಸ್ಮೆಲ್ ಬಂದುಬಿಡುತ್ತೆ. ಸಾಂಬಾರು ಚೆನ್ನಾಗಾಗೋದಿಲ್ಲ. ನೋಡಿ, ಎಲ್ಲ ಫಸ್ಟು ಚೆನ್ನಾಗಿ ಇಂಬ್ರಿಕೊಳ್ಬೇಕು. ಆ ಥರ ಮಾಡಬೇಕು. ಈಗ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ, ಅದಕ್ಕೆ ಕಬಾಬ್ ಮಾಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಚಿಕನ್ ಗೀ ರೋಸ್ಟ್ ಮಾಡ್ತೀನಿ. ನನ್ನ ಮಗಳಿಗೆ ಇಷ್ಟ ಅಂದ್ಬಿಟ್ಟು ಇದು ಇವಾಗ ಸ್ವಲ್ಪ ಕಬಾಬ್ ಮಾಡೋಣ ಅಂತ ಒಂದು ಅರ್ಧ ಕೆ ಜಿ ಮೇಲಿದೆ. ಅದಕ್ಕೆ ನಾನಿವಾಗ ನಾನು ತೊಗೊಳ್ಳೋದು ತೇಜು ಚಿಕನ್ ಮಸಾಲ. ಈಗ ಫಸ್ಟು ತೇಜುನ ಹಾಕ್ತಿದ್ದೀನಿ. ನಾನು 2 ಪ್ಯಾಕೆಟ್ ಹಾಕ್ತೀನಿ, ಯಾಕಂದರೆ ಚೆನ್ನಾಗಿ ಮಸಾಲೆ ಹಿಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ, ಇವಾಗ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ನಾನು ಯೂಸ್ ಮಾಡೋದು ತೇಜುನೇ.
ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ಸ್ವಲ್ಪ ಖಾರ ಕಮ್ಮಿ ಇರುತ್ತಲ್ಲ ಅದಕ್ಕೆ ಕಾಶ್ಮೀರಿ ಹಾಕ್ತಿದ್ದೀನಿ. ಒಂದು ಮೊಟ್ಟೆ ಹಾಕ್ತಿದ್ದೀನಿ. ಒಂದು ಕೈಯಲ್ಲಿರೋದ್ರಿಂದ ಈ ಥರ ಹೊಡೆದು ಬಿಟ್ಟು ಹಾಕ್ತಿದ್ದೀನಿ. ಒಂದು ಮಿಕ್ಸ್ ಕೊಡಬೇಕು. ಒಂದು ಕೈಯಲ್ಲೇ ಕಲಿಸಿದ್ದೀನಿ, ಅದು ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ ಅಲ್ವಾ, ಕೈ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಕೈಯಲ್ಲಿ ಕಲಿಸಿದ್ದೀನಿ ಅಂತ ಅಂದ್ಕೊಳ್ಬೇಡಿ. ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡಬೇಕು. ಆನಂತರ ಸ್ವಲ್ಪ ಮೊಸರು ಹಾಕಬೇಕು. 1-2 ಸ್ಪೂನಷ್ಟು ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ಈ ಹದಕ್ಕೆ ಬಂದರೆ ಚೆನ್ನಾಗಿರುತ್ತೆ. ಚಿಕನ್ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಬಿಟ್ಟು ಫ್ರೀಝರಲ್ಲಿಡಬೇಕು. ಫ್ರೀಝರಲ್ಲಿಟ್ಟರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಎಳ್ಕೊಳ್ಳುತ್ತೆ. ಎಷ್ಟೊತ್ತು ಮ್ಯಾರಿನೇಷನ್ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ನಾನು ಮಾಡೋದು ಇದೇ ಥರನೇ. ಎಲ್ಲರಿಗೂ ಗೊತ್ತಿರುತ್ತೆ, ಹೇಗೂ ಮಾಡ್ತಿದ್ದೀನಲ್ಲ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದನ್ನು ಫ್ರೀಝರಲ್ಲಿ ಇಡ್ತೀನಿ. ನೋಡಿ ಫ್ರೀಝರಲ್ಲಿ ಇಡ್ತೀನಿ. ಚೆನ್ನಾಗಿ ಆಗಲೇ ಇಟ್ಟಿದ್ದೆಲ್ಲ ನೋಡಿ ಈ ಥರ ಎಲ್ಲ ಎಣ್ಣೆ ಬಿಟ್ಕೊಳ್ಬೇಕು. ಹಿಂಗೆಲ್ಲ ಎಣ್ಣೆ ಬಿಟ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸಾಂಬಾರು. ಈ ಹಳ್ಳಿಯಲ್ಲಿ ಮಾಡ್ತಾರಲ್ಲ ಆ ಥರ ಬರುತ್ತೆ. ಇದಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಮಟನ್ ಸಾಂಬಾರು ಪೌಡರ್ ನಾನು ಹೇಳಿದ್ನೆಲ್ಲ, ಮೆಣಸಿನ್ಕಾಯಿ, ಧನಿಯಾ, ಚಕ್ಕೆ, ಲವಂಗ, ಗಸಗಸೆ, ಸ್ವಲ್ಪ ಕಡಲೆಕಾಳು ಇಷ್ಟು ಹಾಕಿಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಹುರಿದು ಬೀಸಿಟ್ಕೊಂಡಿರೋದು ಮಿಷಿನಲ್ಲಿ. ಇದು ಹುರುಳಿಕಾಳು ಮಡಿಕೆ ಮಸಾಲೆ ಸಾಂಬಾರಿಗೆ, ಮಟನ್ ಸಾಂಬಾರು, ಚಿಕನ್ ಸಾಂಬಾರಿಗೆಲ್ಲ ಚೆನ್ನಾಗಿರುತ್ತೆ. ನಾನಿವಾಗ ಒಂದು 3 ನೋಡಿ ಈ ಸ್ಪೂನಲ್ಲಿ 4 ಒಂದು 5 ಸ್ಪೂನ್ ಹಾಕ್ತಿದ್ದೀನಿ. ನಾನು ಮಾಡೋದು ಇದೇ ಥರನೇ. ನೀವು ಇದೇನಪ್ಪ ಈ ಥರ ಮಾಡ್ತಾರೆ ಅಂದ್ಕೋಬೇಡಿ, ನಮ್ಮಮ್ಮ ಹೇಳ್ಕೊಟ್ಟಿರೋದು. ನಾನು ಇದೇ ಥರನೇ ಮಾಡೋದು. ಇದು ಮಾಡಿ ಜಸ್ಟ್ ಈ ಥರ ಮಿಕ್ಸ್ ಮಾಡಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟು ಬರೆದಿರೋ ಥರ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕಬೇಕು. ಇವಾಗ ಇದನ್ನು ಒಂದು 4ರಿಂದ, ಯಾಕಂದರೆ ಫಾರಮ್ ಕೋಳಿ ಅಲ್ವಾ ಅದು ಗಟ್ಟಿ ಇರುತ್ತೆ, ಒಂದು 4ರಿಂದ 5 ವಿಸಿಲು ಕೂಗಿಸ್ಕೊಳ್ಬೇಕಾಗುತ್ತೆ. ಇದನ್ನು ಕ್ಲೋಸ್ ಮಾಡಿಬಿಟ್ಟು 4ರಿಂದ 5 ವಿಸಿಲು ಕೂಗಿಸ್ಕೊಳ್ಬೇಕಾಗುತ್ತೆ. ಈಗ ನಾನು ಗೀ ರೋಸ್ಟ್ಗೆ ಮ್ಯಾರಿನೇಟ್ ಮಾಡಿದ್ದೀನಲ್ಲ ಅದಕ್ಕೆ ಎಕ್ಸ್ಟ್ರಾ ಮಸಾಲೆ ಬೇಕು. ಆ ಮಸಾಲೆನ ತೋರಿಸ್ತೀನಿ. ಮತ್ತು ಮಟನ್ ಸಾರಿಗೆ ಏನೇನು ಹುರ್ಕೊಳ್ಳೋದು ಏನೇನು ಅಂದ್ಬಿಟ್ಟು ಅದನ್ನು ತೋರಿಸ್ತೀನಿ. ಈಗ ಚಿಕನ್ ಗೀ ರೋಸ್ಟ್ಗೆ ಡ್ರೈ ಪೌಡರ್ ಸ್ವಲ್ಪ ಮಾಡ್ಕೊಳ್ಬೇಕು, ಅದನ್ನು ತೋರಿಸ್ತೀನಿ. ಹೇಗೊಂದು ಕಬ್ಬಿಣದ ಕಡಾಯಿ ಇಟ್ಟಿದ್ದೀನಿ, ಚಿಕ್ಕದು ಒಗ್ಗರಣೆ ಪ್ಯಾನ್ ಇಟ್ಟಿದ್ದೀನಿ. ಇದು ಒಂದೊಂದೇ ಹಾಕೋಣ. ಇದು ನಾನು ಅರ್ಧ ಕೆಜಿಗೆ ತೋರಿಸ್ತಾ ಇರೋದು. ನೋಡಿ ಒಂದೊಂದೇ ಒಂದು ಅರ್ಧ ಕೆಜಿಗೆ ನೋಡಿ ಒಂದು 5 ಕಾಳು, 5 ಕಾಳು ಹಾಕಬೇಕು. 1 ಕೆಜಿಗೆ 10 ಕಾಳು, ಅರ್ಧ ಕೆಜಿಗೆ 5 ಕಾಳು ಹಾಕಬೇಕು. ಕಪ್ಪಗೆ ಬರಬೇಕಿದು ಕಾಳು. ನೋಡಿ ಮೆಣಸು 1 ಕೆಜಿಗೆ 1 ಸ್ಪೂನು, ಟೀ ಸ್ಪೂನಲ್ಲಿ ಅರ್ಧ ಕೆಜಿಗೆ ಅರ್ಧ ಸ್ಪೂನು, ಮತ್ತು ಅರ್ಧ ಸ್ಪೂನು ಜೀರಿಗೆ, 1 ಕೆಜಿಗೆ 1/4 ಸ್ಪೂನು ಅರ್ಧ ಕೆಜಿಗೆ ಹಾಕಬೇಕು. ಮತ್ತು ಚಕ್ಕೆ 2 ಹಾಕಬೇಕು 1 ಕೆಜಿಗೆ. ಲವಂಗ 5 ಹಾಕಬೇಕು. ನಾನು ಲವಂಗ 3, ಚಕ್ಕೆ 1 ಪೀಸ್ ಮಾಡಿ ಹಾಕಿದ್ದೀನಿ. ಈ ಥರ ನಾನು ಇವಾಗ ತೋರಿಸ್ತಿರೋದು ನಿಮಗೆ ಅರ್ಧ ಕೆಜಿಗೆ. 1 ಕೆಜಿಗೆ 4 ಟೀ ಸ್ಪೂನ್ ಅಂದರೆ 2 ಕೆಜಿಗೆ 2 ಟೀ ಸ್ಪೂನ್. ನೋಡೋಣ ಸ್ವಲ್ಪ ಘಮ ಥರ ಡ್ರೈ ರೋಸ್ಟ್ ಮಾಡೋಣ. ನೋಡಿ ಈ ಸ್ಪೂನಲ್ಲಿ ಟೀ ಸ್ಪೂನ್ ಇರುತ್ತಲ್ಲ ಈ ಸ್ಪೂನ್ ಘಮ್ ಅನ್ನಬೇಕು. ಮನೆಯೆಲ್ಲ ಒಂಥರ ಪರಿಮಳ ಬರುತ್ತೆ ಘಮ್ ಅಂತ, ಆ ಥರ ಗಮ್ಮನಾಗೆ ಹುರ್ಕೊಳ್ಬೇಕು. ನೋಡಿ ಇಷ್ಟು ಬಂದರೆ ಸಾಕು. ಈಗ ಇದನ್ನೊಂದು ಚಿಕ್ಕ ಮಿಕ್ಸಿ ಬೌಲ್ಗೆ ಹಾಕೋಣ. ಈಗ ನಾನು
ಏನು ಮಾಡ್ತೀನಿ ಅಂದರೆ ಸಾಂಬಾರಿಗೆ ಫಾರ್ಮ್ ಕೋಳಿ ಸಾಂಬಾರು ಇದೆಯಲ್ಲ, ಫಾರ್ಮ್ ಕೋಳಿ ಸಾಂಬಾರಿಗೆ ಇವಾಗ ಹಾಗೇ ಹುರ್ಕೊಂಬೇಡ ಅಂದ್ಬಿಟ್ಟು ಇದು ಸ್ವಲ್ಪ ತಣ್ಣಗಾಗಲಿ, ಇದಕ್ಕೆ ಇನ್ನೂ ಏನು ಹಾಕಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ಹಾಗಿರಲಿ. ಇವಾಗ ಇದಕ್ಕೆ ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ 2 ಗೆಡ್ಡೆ ಬೆಳ್ಳುಳ್ಳಿ, ಒಂದು 6-7 ಸಾಂಬಾರು ಈರುಳ್ಳಿ, 1 ಇಂಚ್ ಶುಂಠಿ, ಒಂದು 10-12 ಹುರ್ಗಡ್ಲೆ, 1-2 ಚಕ್ಕೆ, ಒಂದು 7-8 ಲವಂಗ ಇಷ್ಟೂ ಹಾಕಬೇಕು. ಚೆನ್ನಾಗಿ ಇಟ್ಕೊಬೇಕು. ಇದ್ರ ಜೊತೆಗೇ ಗಸಗಸೆನೂ ಹಾಕಬೇಕು. ಅದು ಸ್ವಲ್ಪ ಚೆನ್ನಾಗಿ ಹುರಿಯೋಣ. ಆನಂತರ ಗಸಗಸೆ ಹಾಕೋಣ. ನೋಡಿ ಅರ್ಧ ಆಗಿದೆಯಲ್ಲ, ಇದಕ್ಕೆ ಒಂದು ಗಸಗಸೆ ನೋಡಿ. ನಮ್ಮ ಮುದ್ದು ಹೇಗೆ ಮಲಗಿದ್ದಾಳೆ, ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾಳೆ ನೋಡಿ. ಹಾಯ್, ಊಟ ಮಾಡೋದಿಲ್ಲ ಇಲ್ಲಿ ನೋಡಿ. ಊಟನೂ ಬೇಡ, ಏನೂ ಬೇಡ, ಹೇಗೆ ಗೊರ್ಕೆ ಹೊಡಿತಿದ್ದಾಳೆ. ಗೊರ್ಕೆ ತಿಮ್ಮಿ ನೋಡಿ, ನೋಡಿದ್ರಾ? ಏನೂ ಗೊತ್ತಾಗೋದಿಲ್ಲ ಈಗ, ಹಾಗೆ ನಿದ್ರೆ ಮಾಡ್ತಾಳೆ. ಇದು ಸ್ವಲ್ಪ ತಣ್ಣಗಾಗಲಿ. ಇದಕ್ಕೆ ಏನೇನು ಹಾಕಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ಬನ್ನಿ. ಇವಾಗ ಇದನ್ನು ಒಂದು ಸುತ್ತು ಪೌಡ್ರ್ ಮಾಡ್ಕೊಳ್ತೀನಿ ಆಯಿತಾ. ಒಂದು ಸುತ್ತು ಜಸ್ಟ್ ನೋಡಿ, ಈ ಥರ ನೋಡಿ, ಈ ಥರ ಆಗಿದೆ. ಇವಾಗ ಇದಕ್ಕೇನೆ ಈಗ ಬೆಳ್ಳುಳ್ಳಿ ಇದಕ್ಕೇನೆ ಹಾಕಬೇಕು ನೋಡಿ. ಇಷ್ಟು ಒಂದು ಕೈ ಹಿಡಿಯಷ್ಟು, ಅಂದರೆ ಒಂದು 10 ಎಸಳು ಬೆಳ್ಳುಳ್ಳಿ. ಇಲ್ಲಿ ನೆನೆಸಿಟ್ಕೊಂಡಿದ್ದೀನಲ್ಲ ಉಗುರು ಬೆಚ್ಚಗಿರ, ನಿಮ್ಗೆ ಇದನ್ನು ಹೇಳಲಿಲ್ಲ, ಸ್ವಲ್ಪ ಉಗುರಿಗೆ ಬೆಚ್ಚಗಿರ ನೀರಲ್ಲಿ 1 kgಗೆ ಇದು 20 ಬ್ಯಾಡ್ಗೆ 10 ಗುಂಟೂರು ಹಾಕಬೇಕು. ಈಗ ನಾನು ಅರ್ಧ kgಗೆ 5 ಗುಂಟೂರು 10 ಬ್ಯಾಡ್ಗೆ ಹಾಕ್ತಿದ್ದೀನಿ. ಒಂದು ಚಿಕ್ಕ ನಿಂಬೆಹಣ್ಣಿನ ಹತ್ರ ಹುಣಸೆಹಣ್ಣು ಹಾಕ್ತಿದ್ದೀನಿ. ಇದಕ್ಕೆ ಹುಣಸೆಹಣ್ಣು ಹಾಕಬೇಕು. ಹುಣಸೆಹಣ್ಣು ಈಗ ನೋಡಿ, ಇದಕ್ಕೆ ಇಲ್ಲಿ ಹುಣಸೆಹಣ್ಣು ಹಾಕ್ತಿದ್ದೀನಿ ನೋಡಿ. ಈ ಥರ ನಿಂಬೆಹಣ್ಣಿನ ಹತ್ರ ಹುಣಸೆಹಣ್ಣು, ಈ ಗೀ ರೋಸ್ಟ್ಗೆ ಹುಣಸೆಹಣ್ಣು. ಇವಾಗ ಇದು ನೆನೆಸಿಟ್ಟಿರೋದನ್ನು ನೋಡಿ ಹೀಗೆ ಹಾಕ್ತಿದ್ದೀನಿ ನೋಡಿ, ಹಾಕ್ತಿದ್ದೀನಿ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ಎಷ್ಟು ಜೋರಿಗೆ ಮಳೆ ಬರ್ತಿದೆ ಇಷ್ಟೊತ್ತೇ. ಇದನ್ನು ಇವಾಗ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ನೋಡಿ, ಚಿಕನ್ ಗೀ ರೋಸ್ಟ್ಗೆ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆನೆಸಿಟ್ಟಿರೋ ಬ್ಯಾಡ್ಗೆ, ಗುಂಟೂರು, ಡ್ರೈ ರೋಸ್ಟ್ ಎಲ್ಲ ಮಾಡ್ಕೊಂಡಲ್ಲ ಅದು, ಮತ್ತು ಬೆಳ್ಳುಳ್ಳಿ, ಹುಣಸೆಹಣ್ಣು ಇಷ್ಟು ಹಾಕಿ ನೋಡಿ ಈ ಅದಕ್ಕೆ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಆಮೇಲೆ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ. ಆ್ಯಂಡ್ ಇದು ಕರಿಬೇವು, ಅದಕ್ಕೆ ಕರಿಬೇವು ಬೇಕು, ಕರಿಬೇವು ಇಟ್ಕೊಂಡಿದ್ದೀನಿ. ಈಗ ಸಾಂಬಾರಿಗೆ ಈಗ ನೋಡಿ 1-2 ಕೈ ಹಿಡಿಯಷ್ಟು, ನಾನು ಜಾಸ್ತಿ ತೆಂಗಿನಕಾಯಿ ಹಾಕೋದಿಲ್ಲ, 1-2 ಕೈ ಹಿಡಿಯಷ್ಟು ತೆಂಗಿನಕಾಯಿ ತುರಿ ಹಾಕ್ತಿದ್ದೀನಿ. ಇದಕ್ಕೆ ನಂತರ ಹುರಿದಿಟ್ಕೊಂಡಿರೋ ಅಂತ ಹಾಕಿದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಹಾಕೋಣ. ಹಾಕ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಪೇಸ್ಟ್ ಥರ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಅದ್ರ ಜೊತೆಗೆ ನೋಡಿ ಫಾರ್ಮ್ ಟೊಮೆಟೊ ನಾನು ಯೂಸ್ ಮಾಡೋದ್ರಿಂದ 2 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂಚೂರು ಪುದೀನ ಇಷ್ಟು ಹಾಕ್ಬಿಟ್ಟು ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಇವಾಗ ನಾನು ಪೇಸ್ಟ್ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ಚಿಕನ್ನು ಚೆನ್ನಾಗಿ ಕುಗ್ಸಿದ್ರಲ್ಲ, ಒಂದು 4-5 ವಿಸಿಲು. ಇವಾಗ ಮಸಾಲೆ ಹುಳನ ನೋಡಿ ಫ್ರೆಂಡ್ಸ್, ಎಲ್ಲ ನೀಟಾಗಿ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟೆ. ಮಾಡುವಾಗ ಅವಾಗ ವಾಶ್ ಮಾಡಿಬಿಟ್ರೆ ಸರಿ. ಫಸ್ಟ್ ಬ್ಲಾಗಲ್ಲಿ ತುಂಬ ಗಲೀಜಿತ್ತು, ಏನು ಅನ್ಕೊಳ್ತಿದ್ರು, ಏನಪ್ಪ ಇವರು ತುಂಬ ಗಲೀಜು ಅಂತ. ನೋಡಿ ಮಸಾಲೆ ನೋಡಿ ಫೈನ್ ಪೇಸ್ಟ್ ಆಗಿದೆ. ಈಗ
ಈಗ ಚಿಕನ್ನು ನೋಡಿ ಹದವಾಗಿ ಈಗ ಅದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ. ನೋಡಿ ರುಬ್ಬಿದಂಥ ಮಸಾಲೆ ಹಾಕ್ತಿದ್ದೀನಿ. ಪೇಸ್ಟ್ ಮಾಡೋದು ಮಸಾಲೆ ಈ ಥರ ನೀರು ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕೋಣ. ಇಷ್ಟಿದ್ರೆ ಸಾಕು. ಇದು ಒಂಥರ ನಾಟಿ ಕೋಳಿ ಸಾಂಬಾರು ಥರ ಅಲ್ಲ, ಸ್ವಲ್ಪ ತೆಳ್ಳಗಿರಬೇಕು. ನೋಡಿ ಈ ರೀತಿ ಸಾಕು. ನಾನು ಜಾಸ್ತಿ ಎಣ್ಣೆನೇ ಹಾಕಿಲ್ಲ. ನೋಡಿ ಇದು ಹೇಗೆ ಎಣ್ಣೆ ಬಿಟ್ಕೊಂಡಿದೆ. ತುಂಬಾ ಸಾರೂ ಅಷ್ಟೇ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಅಲ್ಲ ಹಲ್ಲಿಗೆ ಮಾಡಿರೋ ಥರ. ಈಗಾಗಲೇ ಸ್ವಲ್ಪ ಚಿಕನ್ ಬೇಲಿಗೆ ಮಾತ್ರ ಹಾಕಿದ್ದೆ. ಇವಾಗ ಸಾಂಬಾರಿಗೆ ಎಷ್ಟು ರುಚಿಗೆ ಅಷ್ಟು. ನಾನು ಉಪಯೋಗಿಸ್ತಾ ಇರೋದೇ ಕಲ್ಲುಪ್ಪು. 5 ಸಲ ಕೂಗಿಸಿದ್ದೀನಿ. ಆದರೂ ಇವಾಗ ಜಸ್ಟ್ ಇನ್ನೂ 1-2 ಸಲ ಕೂಗಿಸ್ಕೋಬೇಕು. ಈಗಾಗಲೇ ತೊಳೆದಿಟ್ಟಿದ್ನೆಲ್ಲ ಮೊಟ್ಟೆದು ಚೀಲ ಮತ್ತು ಲಿವರು ಈಗ ಹಾಕ್ತಿದ್ದೀನಿ. ನೋಡಿ ಆ ಬಾಯ್ಲರ್ ಕೋಳಿದು ಇತ್ತಲ್ವ ಅದನ್ನು ಸಹ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಜಸ್ಟ್ ಒಂದು ಮಿಕ್ಸ್ ಮಾಡಿಬಿಟ್ಟು ಒಂದು 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಈಗ ಚಿಕನ್ ಗೀ ರೋಸ್ಟ್ ಮಾಡೋಣ. ನಾನು ಕಬ್ಬಿಣದ್ದು ಬಾಣಲೆ ಇಟ್ಟಿದ್ದೀನಿ. ಮತ್ತು ಚಿಕನ್ ಗೀ ರೋಸ್ಟ್ ಆಗಿರೋದ್ರಿಂದ ನಾನು ತುಪ್ಪ ಯೂಸ್ ಮಾಡ್ತಿದ್ದೀನಿ. ಫಸ್ಟು GRB ತಗೋತಿದ್ದೆ. ಇದು ಯಾವುದೋ ಕೃಷಿ ಇದು ಅಂದ್ಬಿಟ್ಟು ಕೊಟ್ಟಿದ್ದಾರೆ, ಗಾಣದ್ದು ಆರ್ಗಾನಿಕ್ ಅಂದ್ಬಿಟ್ಟು. ಈಗ ತೊಗೊಂಬಂದಿದ್ದೀನಿ. ಅದು ಟೇಸ್ಟ್ ನೋಡಬೇಕು. ನೋಡಿ ಈಗ 1 ಸ್ಪೂನು ಉಪ್ಪು ಹಾಕ್ತಿದ್ದೀನಿ. ಇನ್ನು ಜಾಸ್ತಿ ಸಹ ಹಾಕ್ಕೋಬೋದು. ನಾನೀಗ 1 ಸ್ಪೂನ್ ಹಾಕ್ತಿದ್ದೀನಿ. ಓಕೆ ಕಾಯ್ತಿದೆ. ಕರಿಬೇವು ಹಾಕೋಣ. ಮ್ಯಾರಿನೇಷನ್ ಮಾಡಿಟ್ಕೊಂಡಿರೋ ಅಂತ ಚಿಕನ್ ಹಾಕ್ತಿದ್ದೀನಿ. ಮೊಸರು, ಅರಿಶಿನ, ಉಪ್ಪು, ಅಚ್ಚಕಾರದ ಪುಡಿ ಅಂತ ಚೆನ್ನಾಗಿ ಫ್ರೈ ಆಗಲಿ. ನಾಟಿ ಫಾರಮ್ ಕೋಳಿ ಸಾಂಬಾರು ರೆಡಿಯಾಗಿದೆ. ನೋಡಿ ಇನ್ನೂ ಒಂದು 3 ವಿಸಿಲ್ ಕೂಗಿಸ್ದೆ. ನೋಡಿ ಮೊಟ್ಟೆ ನಾಟಿ ಕೋಳಿ ಸಾಂಬಾರು ಮುದ್ದೆ ರೆಡಿಯಾಗಿದೆ. ಸ್ವಲ್ಪ ನೀರು ಹಾಕಿದೆ ನೋಡಿ, ಈ ಥರ ಹಾಕಿದೆ. ಇವಾಗ ರುಬ್ಬಿಟ್ಕೊಂಡಿರೋ ಅಂಥ ಪೇಸ್ಟ್, ಬ್ಯಾಡಿಗೆ, ಗುಂಟೂರು ಮೆಣಸು, ಜೀರಿಗೆ, ಚಕ್ಕೆ, ಲವಂಗ, ಮೆಂತ್ಯ, ಧನಿಯಾ ಇಷ್ಟನ್ನು ಪೇಸ್ಟ್ ಚೆನ್ನಾಗಿ ಮಿಕ್ಸ್ ಕೊಡೋಣ. ನೋಡಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ವಲ್ಪ ಉಪ್ಪು ಹಾಕೋಣ. ಆವಾಗಲೇ ಮ್ಯಾಗ್ನೇಟ್ ಮಾಡೋದಕ್ಕೆ ಉಪ್ಪು ಹಾಕಿದ್ದೆ ಸ್ವಲ್ಪ. ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಡ್ರೈ ಆಗಬೇಕು. ಆಲ್ರೆಡಿ ಚಿಕನ್ ಬೆಂದಿದೆ, ಸ್ವಲ್ಪ ಚೆನ್ನಾಗಿ ಡ್ರೈ ಮಾಡಬೇಕು. ಇದಕ್ಕೆ ಮೇಲೆ ಗೀ ರೋಸ್ಟ್ ಆಗಿರೋದ್ರಿಂದ ಇನ್ನೂ 1 ಸ್ಪೂನ್ ತುಪ್ಪ ಹಾಕ್ಬೋದು. ನನಗೆ ಇಷ್ಟೇ ಸಾಕು ಅನಿಸುತ್ತೆ. ಬೇಕಂದರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ತುಪ್ಪ ಹಾಕ್ಕೋಬೋದು. ಇದೇ ಸ್ವಲ್ಪ ಸಕ್ಕರೆ ಒಂದಷ್ಟು ಚೂರಿಷ್ಟು ಶುಗರ್ ರೆಡಿಯಾಗಿದೆ. ನೋಡಿ ಚಿಕನ್ ಗೀ ರೋಸ್ಟ್ ರೆಡಿ. ಇವತ್ತಿನ ಮಧ್ಯಾಹ್ನದ ಊಟ ಮುದ್ದೆ, ಫಾರಮ್ ಕೋಳಿ ಸಾಂಬಾರು, ಚಿಕನ್ ಗೀ ರೋಸ್ಟ್. ಕಬಾಬ್ ಒಂದು ಮಾಡಬೇಕು. ಮಕ್ಕಳು ಕಬಾಬ್ ಇರೋದು ಬೇಡ, ಸಂಜೆ ಮಾಡಿಕೊಡು ಅಂತ ಹೇಳಿದ್ರು. ಅದರಿಂದ ಕಬಾಬ್ ಮಾಡಲಿಲ್ಲ. ಈಗ 2 ಮಾಡಿದ್ದೀನಿ. ಹಾಪು ಕಂದಮ್ಮ, ಇಲ್ಲಿ ಕಂದಮ್ಮ. ನೋಡಿ ಮ್ಯಾಗ್ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲೇ ಕುತ್ಕೋ, ಮಮ್ಮಿ ಹೋಗಿ ಹಾಲು ತೊಗೊಂಬರ್ತೀನಿ. ಹಾಲು ಬೇಕಿತ್ತು ಫ್ರೆಂಡ್ಸ್, ಸಂಜೆ ಅಲ್ವಾ, ಅದಕ್ಕೆ ಹಾಲು ತರೋಣ ಅಂತ ಹೋಗ್ತಾಯಿದ್ದೀನಿ ನನ್ನ ಮಗನ ಜೊತೆ. ಅದು ಇಲ್ಲೆಲ್ಲೂ ಹತ್ತಿರ ಇಲ್ಲ, ಸ್ವಲ್ಪ ದೂರ ಹೋಗಬೇಕು ಹಾಲು ಡೈರಿ. ಅದಕ್ಕೇ ಹಾಲು ತರಕ್ಕೆ ಹೋಗ್ತಿದ್ದೀನಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಕರ್ಕೊಂಡು ಹೋಗ್ಬೇಕು. ಅದಕ್ಕೇ ಮಳೆ ಹನಿ ಇಕ್ತಿದೆ, ಅವಳ ಬೇಡ ಅಂದ್ಬಿಟ್ಟು.
ಅಲ್ಲಿ ತೊಗೊಂಬರ್ತೀನಿ. ಹಾಲು ತೊಗೊಂಬಂದ್ರಿ ಫ್ರೆಂಡ್ಸ್. ಈಗ ತಾನೇ ಹಾಲು ತಂದ್ರಿ. ಮ್ಯಾಫಿ ನೋಡಿ ಕುತ್ಕೊಂಡಿದ್ದಾಳೆ, ಅವ್ರ ಅಕ್ಕ ಜೊತೆ ಕುತ್ಕೊಂಡಿದ್ದಾಳೆ. ಈಗ ಚಾಕ್ಲೇಟ್ ಕ್ಯಾಪೆಚಿನೋ ಮಾಡ್ತಾಯಿದ್ದೀನಿ. 2 ಸ್ಪೂನು ಸಕ್ಕರೆ, 2 ಸ್ಪೂನು ಕೋಕೋ ಪೌಡರು, 1/4 ಕಪ್ಪು ನೀರು. ಚೆನ್ನಾಗಿ ಬೀಟ್ ಮಾಡಬೇಕು. ಗಂಟು ಬರ್ದಿರೋ ಥರ ಚೆನ್ನಾಗಿ ಬೀಟ್ ಮಾಡಬೇಕು. ಚೆನ್ನಾಗಿ ಬೀಟ್ ಮಾಡಿ ಆಮೇಲೆ ಸ್ಟವ್ ಆನ್ ಮಾಡಬೇಕು. ನೋಡಿ ಈಗ ಸ್ಟವ್ ಆನ್ ಆಗಿದೆ. ಚೆನ್ನಾಗಿ ಬೀಟ್ ಮಾಡಿ ನೋಡಿ, ಚೆನ್ನಾಗಿ ಕುದಿಸ್ಬೇಕು. 4 ರಿಂದ 5 ನಿಮಿಷ ಕುದಿಸ್ಬೇಕು. ನಂತರ ತಿರ್ಗಾ 1 ಸ್ಪೂನ್ ಸಕ್ಕರೆ, 1 ಸ್ಪೂನು ಕಾಫಿ ಪುಡಿ, 1 ಸ್ಪೂನು ನೀರು ಹಾಕಿ ಚೆನ್ನಾಗಿ ಬೀಟ್ ಮಾಡಬೇಕು. ತುಂಬ ನೋಡಿ ಈ ಥರ ಲೈಟ್ ಕಲರ್ ಬರೋ ಗಂಟ ಬೀಟ್ ಮಾಡಬೇಕು. ನೆಸ್ಕಾಫಿ ಹಾಕಬೇಕು, ಯಾವುದಾದ್ರೂ ನೆಸ್ಕಾಫಿ. ಆಗ ಎಷ್ಟು ಬೇಕೋ ನಿಮಗೆ, 1 ಗ್ಲಾಸ್, ನಾನು 1 ಗ್ಲಾಸ್ ಮಾಡ್ತಿರೋದು. 1 ಗ್ಲಾಸ್ ಹಾಲು, ಗಟ್ಟಿ ಹಾಲು ಕಾಯಿಸ್ಬಿಟ್ಟು ಇದನ್ನು ಎಷ್ಟು ಬೇಕೋ ನಿಮಗೆ 2 ಸ್ಪೂನು ಹಾಕಿ. 2 ಸ್ಪೂನು ಹಾಲು, 1 ಗ್ಲಾಸು. ಮತ್ತು ಇದನ್ನು 1 ಸ್ಪೂನ್ ಹಾಕಬೇಕು. 1 ಸ್ಪೂನ್ ಆದರೂ ಸರಿ, 2 ಸ್ಪೂನ್ ಆದರೂ ನಿಮ್ಗೆ ಎಷ್ಟು ಟೇಸ್ಟಿಗೆ ತಕ್ಕನಾಗೆ ಹಾಕ್ಕೊಳ್ಳಿ. ಫಸ್ಟು ಕುದಿಸ್ಕೊಂಡಿದ್ರಲ್ಲ ಚಾಕ್ಲೇಟ್ ಫ್ಲೇವರ್ದು, ಅದು ನಿಮ್ಗೆ ಎಷ್ಟು ಬೇಕೋ. ಯಾಕಂದರೆ ಚಾಕ್ಲೇಟ್ ಫ್ಲೇವರ್ ಅಲ್ವಾ, ಅವ್ರಿಗೆ ಚಾಕ್ಲೇಟ್ ಫ್ಲೇವರ್ ಅಷ್ಟು ಇಷ್ಟ ಆಗೋದಿಲ್ಲ. 1 ಸ್ಪೂನು ಇಲ್ಲಾಂದರೆ 2 ಸ್ಪೂನು ನಿಮಗೆ ಎಷ್ಟು ಟೇಸ್ಟ್ ತಕ್ಕಂತೆ ಹಾಕ್ಕೊಳ್ಳಿ. ನೋಡಿ ಕಬಾಬ್ ಮಾಡ್ತಾಯಿದ್ದೀನಿ, ಬಾಣಲೆಲೆ ಮಾಡ್ತಿದ್ದೀನಿ. ಸುಮ್ಮನೆ ಎಣ್ಣೆ ವೇಸ್ಟ್ ಆಗುತ್ತಲ್ಲ ಅದಕ್ಕೋಸ್ಕರ ಜಸ್ಟ್ ನೋಟ್ ಮಾಡ್ಕೊಂಡ್ಬಂದ್ರೆ ಟೇಸ್ಟ್ ಆಗಿರುತ್ತೆ. ಅದನ್ನೇನು ಯಾರಿಗೂ ಗೊತ್ತಿರೋದೇ, ಸುಮ್ಮನೆ ಮಾಡ್ತಿದ್ದೀನಲ್ಲ. ಅದು ನೈಟಿಗೆ ಅಕ್ಕಿ ತೊಳೆದಿಟ್ಟಿದ್ದೀನಿ, ನೆನೆಸಿಟ್ಟಿದ್ದೀನಿ. ತೊಳೆದು ಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿದ್ದೀನಿ. ಒಂದು 15 ನಿಮಿಷ ಒಂದು 3 ವಿಸಿಲ್ ಕೂಗಿಸ್ಕೊತೀನಿ. ಚೆನ್ನಾಗಿರುತ್ತೆ. ಗೀ ರೋಸ್ಟ್ ಇದೊಂದು ಸ್ವಲ್ಪ ಇದೆ, ಹಾಗೆ ಇದೆ ನೋಡಿ. ಒಂದು 2 ಪೀಸೇ ತಿಂದಿರೋದು ಅವರು. ಸಾಂಬಾರು ಬಿಸಿ ಮಾಡಬೇಕು, ಬಿಸಿ ಮಾಡಿಲ್ಲ, ಮಾಡ್ತೀನಿ. ಇವತ್ತಿನ ಬ್ಲಾಗು ಇವಾಗ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್.